ನೋಡಿ, ಕೆಲವೊಂದು ಸಂದರ್ಭಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಥಿತಿ ಬಂದುಬಿಡುತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ ಪಂಚಮಸಾಲಿಗಳಿಗೆ ನೀವು ಮೀಸಲಾತಿ ಕೊಡಿ ಅಂತ ಪಾದಯಾತ್ರೆ ಮಾಡಿ ಈ ಮುಖಾಂತರ ದೊಡ್ಡ ಸದ್ದು ಮಾಡಿದ್ದಂಥ ಜಯಮೃತ್ಯುಂಜಯ ಶ್ರೀಗಳು ಅವರ ಮೇಲೆ ಒಂದ ಈಗ ಅವ್ರನ್ನ ಮಠದಿಂದ ಆಚೆ ಹಾಕಲಾಗಿದೆ. ಇದೆಲ್ಲದರ ಜೊತೆಗೆ ಅವರಿಗೊಂದು ಹೊಸ ಆರೋಪ ಎದುರಿಸ್ತಾ ಇದ್ದಾರೆ, ಲೈಂಗಿಕ ದೌರ್ಜನ್ಯದ ಆರೋಪ. ಒಬ್ಬ ಮಹಿಳೆ ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ದಾಳೆ. CM ಅವ್ರಿಗೂ ದೂರು ಕೊಟ್ಟಿದ್ದಾರೆ, ಆಕೆ ಹೋಮ್ ಮಿನಿಸ್ಟ್ರಿಗೂ ದೂರು ಕೊಟ್ಟಿದ್ದಾರೆ, ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯದ ಮಹಿಳಾ ಆಯೋಗಕ್ಕೂ ಕೂಡ ಆಕೆ ದೂರನ್ನು ಸಲ್ಲಿಸಿದ್ದಾಳೆ. ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ಒಂದು ಗುರುತರವಾದಂಥ ಆರೋಪ ಇದು. ಅವರು ಏನೇನು ಆಕೆ ಆ ದೂರಿನಲ್ಲಿ ಹೇಳಿದಾಳೆ, ಯಾವ ರೀತಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಆಕೆ ಹೇಳಿದಾಳೆ. ಏನು ಹೇಳಿದ್ದಾರೆ ಆಕೆ ನೋಡಿ. ನಾನು ಲಿಂಗಾಯತ ಸಮಾಜಕ್ಕೆ ಸೇರಿದವಳಾಗಿದ್ದು ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠಾಧಿಪತಿಗಳ ಭಕ್ತಿಯಾಗಿದ್ದೇನೆ. ಶ್ರೀಗಳು ಬೆಂಗಳೂರಿಗೆ ಬಂದಾಗ ಹಲವು ಬಾರಿ ಭೇಟಿಯಾಗಿ ಮಾತನಾಡಿ ಅವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಹೀಗೆ ಪರಿಚಯವಾಗಿದ್ದಂಥ ಸ್ವಾಮೀಜಿಯವರು ನನ್ನನ್ನು ಮಠಕ್ಕೆ ಕರೆಸಿದ್ರು. ಪ್ರಸಾದ ಕೊಡ್ತೇನೆ ಅಂತ ಹೇಳಿ ನನ್ನ ವಿಶ್ವಾಸವನ್ನ ದುರುಪಯೋಗ ಮಾಡಿಕೊಂಡು ನನ್ನೊಂದಿಗೆ ಮಾತನಾಡ್ತಾ ಅಸಭ್ಯವಾದ ಪದಗಳನ್ನು ಬಳಸಿದ್ದಾರೆ. ನನ್ನ ಮೈಕೈ ಮುಟ್ತಾ ನನ್ನೊಂದಿಗೆ ದೈಹಿಕವಾಗಿ ತಪ್ಪಾಗಿ ವರ್ತಿಸಿದ್ದಾರೆ. ಆ ಸಮಯದಲ್ಲಿ ನನ್ನ ತಿಳುವಳಿಕೆ ಇಲ್ಲದೆ ನನ್ನ ಮೇಲೆ ಅವರು ನಡೆಸಿರುವಂತಹ ಲೈಂಗಿಕ ದೌರ್ಜನ್ಯದ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾರೆ. ಇದೀಗ ಆ ವಿಡಿಯೋವನ್ನ ಬಳಸಿ ಅವರು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದು ಪ್ರತಿ ರಾತ್ರಿ ನನಗೆ ಬೆತ್ತಲೆ ವಿಡಿಯೋ ಕಾಲ್ ಮಾಡ್ತಾರೆ. ಅವರು ಹೇಳಿದಂತೆ ಸಹಕರಿಸಿದರೆ ನಿನ್ನ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ. ಈ ಕಾರಣದಿಂದ ನನಗೆ ಭಯ ಮತ್ತು ಮಾನಸಿಕ ಒತ್ತಡ ಹಾಗೂ ಅವಮಾನವಾಗ್ತಿದೆ. ಈ ಮೇಲ್ಕಂಡ ವ್ಯಕ್ತಿಯು ನನಗೆ ಕರೆ ಮಾಡಿ ಮಾತನಾಡಿರುವ ಮತ್ತು ಅವರು ನನ್ನೊಂದಿಗೆ ಇರುವ ಕೆಲವು ಫೋಟೋ ಮತ್ತು ಆಡಿಯೋ ರೆಕಾರ್ಡ್ಗಳನ್ನು ಸಹ ತನಿಖೆಯ ಸಂದರ್ಭದಲ್ಲಿ ಕೊಡಲು ಸಿದ್ಧಳಿರುತ್ತೇನೆ. ನೋಡಿ, ಇದು ಸಂಗತಿ. ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ಬಂದಿರುವಂಥ ಒಂದು ಗುರುತರವಾದಂಥ ಆರೋಪ. ಅದು ಲೈಂಗಿಕ ದೌರ್ಜನ್ಯದ ಆರೋಪ. ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ಅಷ್ಟೆಲ್ಲ ವಿಡಿಯೋ ಮಾಡಿಟ್ಟಿಕೊಂಡಿದ್ದಾರೆ. ರಾತ್ರಿ ಅವರು ವಿಡಿಯೋ ಕಾಲ್ಗಳನ್ನು ಮಾಡ್ತಾರೆ, ದೈಹಿಕವಾಗಿ ಮಾನಸಿಕವಾಗಿ ಅವರು ಲೈಂಗಿಕ ಶೋಷಣೆ ಮಾಡ್ತಾರೆ ಅಂತ ಆಕೆ ದೂರನ್ನು ಕೊಟ್ಟಿರೋದು. ಇನ್ನು ಸಂತ್ರಸ್ತೆ ದೂರು ಸಲ್ಲಿಸುವ ಮೊದಲನೇ ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ. ಏಪ್ರಿಲ್ 4ನೇ ತಾರೀಕು 4 ವಿರುದ್ಧ ಸ್ವಾಮೀಜಿ ದೂರನ್ನು ದಾಖಲಿಸಿದ್ದಾರೆ. ಸಂತ್ರಸ್ತ ಮಹಿಳೆ ಮತ್ತು ಆಕೆಗೆ ಸಹಕರಿಸಿದಂಥ 3 ಜನ, ಒಟ್ಟು 4 ವಿರುದ್ಧ ಇವರು ದೂರನ್ನು ದಾಖಲಿಸಿದ್ದಾರೆ. ಹಾಗಾದರೆ ಜಯಮೃತ್ಯುಂಜಯ ಶ್ರೀಗಳು ಕೊಟ್ಟಿರುವಂಥ ದೂರಿನಲ್ಲಿ ಏನಿದೆ ತೋರಿಸ್ತೀವಿ ನೋಡಿ. 2-3 ವರ್ಷಗಳ ಹಿಂದೆ ಬೆಂಗಳೂರಿನ ಮಹಿಳೆ ಭೇಟಿಯಾಗಿದ್ದರು. ನಾನು ಕೂಡ ಲಿಂಗಾಯತ ಸಮಾಜದವಳು, ಆಶ್ರಿತಾ ಫೌಂಡೇಶನ್ ಮುಖ್ಯಸ್ಥೆ, ಬಡ ಹಾಗೂ ಅನಾಥ ಮಕ್ಕಳನ್ನು ಸಾಕ್ತೀನಿ ಅಂತ ಆಕೆ ತನ್ನ ಸೋದರನ ಜೊತೆಗೆ ಬಂದು ನನ್ನ ಭೇಟಿ ಮಾಡಿದ್ಲು. ಪಂಚಮಸಾಲಿ ಹೋರಾಟಕ್ಕೂ ಕೂಡ ಸಾಥ್ ಕೊಡ್ತೀವಿ ಅಂತ ಆಕೆ ಹೇಳಿದರು. ನಂತರ ಫೌಂಡೇಶನ್ಗಾಗಿ ಹಣ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದರು. ಯಾರಾದರೂ ದಾನಿಗಳಿದ್ರೆ ನನಗೆ ಕೊಡಿಸಿ ಅಂತ ಹೇಳಿದರು. ಹೀಗಾಗಿ ಹಣಕ್ಕಾಗಿ ಅವರು ಪೀಡಿಸ್ತಾಯಿದ್ರು. ರಾಜಕೀಯ ವ್ಯಕ್ತಿಗಳ ಪಿತೂರಿಂದಾಗಿ ನನ್ನ ವಿರುದ್ಧ ತೇಜೋವಧೆ ಮಾಡಲಿಕ್ಕೆ ಆಕೆ ಪೀಡಿಸ್ತಾ ಇದ್ಲು. ಆದರೂ ಕೂಡ ನಾನು ಹಣ ನೀಡದ ಕಾರಣ ನನ್ನ ಮೇಲೆ ಆಕೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಫೆಬ್ರವರಿ 11ನೇ ತಾರೀಕು ಕಗ್ಗೋಡದಿಂದ ಬರುವಾಗ ವಾಹನ ಅಡ್ಡಗಟ್ಟಿ ಹಣಕ್ಕಾಗಿ ಆಕೆ ಬೆದರಿಸಿ ಬೇಡಿಕೆ ಇಟ್ಟಿದ್ದರೂ ಕೂಡ, ದಾಂಧಲೆ ಮಾಡಿದರೂ ಕೂಡ ಅಂತ ಅವರು ದೂರು ಸಲ್ಲಿಸಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು 2 ದೂರುಗಳನ್ನು ನಾವು ತೋರಿಸಿದ್ವಿ. ಮಹಿಳೆ ಕೊಟ್ಟಂಥ ದೂರು, ಜೊತೆಗೆ ಸ್ವಾಮೀಜಿ ಕೊಟ್ಟಂಥ, ಅದಕ್ಕಿಂತ ಮೊದಲೇ ಸ್ವಾಮೀಜಿ ಕೊಟ್ಟಂಥ ದೂರು. ಏನಿದು ಕಥೆ ಇದು? ರಂಗನಾಥ್, 2 ದೂರುಗಳನ್ನು ನೋಡ್ತಾ ಹೋದ್ರೆ ಒಂದು ಸಣ್ಣ ವ್ಯತ್ಯಾಸ ಇದೆ. ಮಹಿಳೆ ಕೊಟ್ಟಿರೋದು ಕೇವಲ ದೂರಾಗಿ ಉಳಿದಿದೆ, ಆದರೆ ಸ್ವಾಮೀಜಿ ಕೊಟ್ಟಿರುವಂಥದ್ದು ದೂರು FIR ಆಗಿ ಕನ್ವರ್ಟ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಲಾಗ್ತದೆ. ಆದರೆ ಈ ಕ್ಷಣದವರೆಗೆ ಮಹಿಳೆ ಕೊಟ್ಟಿರೋ ದೂರು ಇನ್ನು FIR ಆಗಿ ಕನ್ವರ್ಟ್ ಆಗಿಲ್ಲ, ಮತ್ತು ಅದು ಕಾನೂನು ಪ್ರಕಾರ ತನಿಖೆಗೆ ಈ ಕ್ಷಣದವರೆಗೆ ಶುರು ಆಗಿಲ್ಲ. ಇದು ಮೊದಲ ಪಾಯಿಂಟ್. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಮಹಿಳೆ ಮತ್ತು ಸ್ವಾಮೀಜಿ ಇವರಿಬ್ಬರು ಕೂಡ ಕಳೆದ ಒಂದು 3-4 ವರ್ಷಗಳಿಂದ ಪರಿಚಿತರೇ ಇದ್ದಾರೆ. ಆದರೆ ಕೆಲ ದಿನಗಳ ಹಿಂದೆ ಇವರು ವಿಜಯಪುರಕ್ಕೆ ಹೋಗ್ತಾರೆ. ವಿಜಯಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ FIR ಕಾಪಿನಲ್ಲಿ, ಅಂದರೆ ಸ್ವಾಮೀಜಿ ಕೊಟ್ಟಿರುವಂಥ ದೂರಿನ ಅನ್ವಯವಾಗಿ ದಾಖಲಾಗಿರುವಂಥ FIR ಕಾಪಿಯಲ್ಲಿ ಒಂದು ಯೂಟ್ಯೂಬ್ ಚಾನಲಿನ MD ಜೊತೆಗೆ ಅವ್ರ ಜೊತೆ ಸೇರಿಕೊಂಡು ಪೃಥ್ವಿ ಅಂತೇಳಿ, ಯಶವಂತ್ ಅಂತೇಳಿ ಮತ್ತು ಇಬ್ಬರು, ಮತ್ತು ಯೂಟ್ಯೂಬ್ ಚಾನಲ್ನ MD ಆಗಿರುವಂಥ ವೀರೇಶು ಮತ್ತು ಈ ತ್ರಿವೇಣಿ ಆರ್ ಅನ್ನೋ ಮಹಿಳೆ, ಇಷ್ಟು ಜನ ಸೇರಿಕೊಂಡು ಅವರನ್ನು ಅಲ್ಲಿ ಭೇಟಿಯನ್ನು ಮಾಡಿ ಅಲ್ಲಿ ಹಲ್ಲೆಯನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟು, ಜೊತೆಗೆ 3 ಕೋಟಿ ಹಣವನ್ನು ಕೊಟ್ಟು ಸೆಟಲ್ಮೆಂಟನ್ನು ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ನಿಮ್ಮ ಫೋಟೋ ವಿಡಿಯೋಗಳನ್ನು ನಾವು ಹರಿಬಿಡ್ತೀವಿ ಅಂತೇಳಿ ಹೇಳ್ತಾರೆ. ಅದಕ್ಕಿಂತ ಹಿಂದೆ ಏನಾಗಿತ್ತು ಇವರ ಸಂಬಂಧ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋದಾದರೆ, ಇವರೆಲ್ಲರೂ ಕೂಡ ಇಲ್ಲಿ
ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದಷ್ಟು ಪ್ರೊಟೆಸ್ಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಪರಿಚಯಿತರಾಗ್ತಾರೆ. ಪರಿಚಯ ಆದಮೇಲೆ ನಮ್ಮ ಫೌಂಡೇಶನ್ ಇದೆ, ನಮ್ಮದು NGO ಟೈಪಲ್ಲಿದೆ, ನಾವು ಬಡ ಮಕ್ಕಳಿಗೆ ಊಟವನ್ನು ಕೊಡ್ತೀವಿ, ಆರೈಕೆಯನ್ನು ಮಾಡ್ತೀವಿ, ನಮ್ಗೆ ಯಾರನ್ನಾರು ದಾನಿಗಳಿದ್ರೆ ಕೊಡಿಸಿ, ಮತ್ತು ದಾನಿಗಳಿದ್ರೆ ಸಹಾಯ ಮಾಡಿ, ನೀವಾದರೂ ಸಹಾಯ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪರಿಚಯ, ಸ್ನೇಹ ಎಲ್ಲದೂ ಕೂಡ ಇರುತ್ತೆ. ಇದರ ಮುಂದುವರೆದ ಭಾಗವಾಗಿ ಪದೇ ಪದೇ ಹಣಕ್ಕೆ ಪೀಡಿಸ್ತಾ ಇದ್ರು. ಹಣವನ್ನು ಕೆಲವೊಂದು ಸಮಯದಲ್ಲಿ ದೂರಿನಲ್ಲಿ ಉಲ್ಲೇಖ ಇಲ್ಲ, ಆದರೆ ಕೆಲವೊಂದು ಸಮಯದಲ್ಲಿ ಸ್ವಾಮೀಜಿಗಳ ಕಡೆಯಿಂದ ಹಣ ಈ ಮಹಿಳೆಗೆ ಕೊಡಲ್ಪಟ್ಟಿದೆ ಅಂತ ಹೇಳಿ ಮಾಹಿತಿಗಳಿದೆ. ಆದರೆ ಅದು ಏನು, ಎಷ್ಟು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ತನಿಖೆಯನ್ನ ಮಾಡಬೇಕಾಗಿದೆ. ಓಕೆ, ಈ ವಿಡಿಯೋ ಇದೆ, ರೆಕಾರ್ಡಿಂಗ್ ಇದೆ ಅನ್ನುವಂಥದ್ದು ಇದೆಯಲ್ಲ, ಅದೆಲ್ಲ ನಿಜವಾ ಇದೆ ಅಂತೇಳಿ ಆ ಮಹಿಳೆ ಹೇಳ್ಕೊಂಡಿದ್ದಾಳೆ ಹೊರತು ಆ ವಿಡಿಯೋ, ಫೋಟೋ ಅಥವಾ ಆ ಆಡಿಯೋ ರೆಕಾರ್ಡಿಂಗ್ ಯಾವುದು ಕೂಡ ತನಿಖೆಗೆ ಈ ಕ್ಷಣದವರೆಗೆ ಒಳಪಟ್ಟಿಲ್ಲ ರಂಗನಾಥ್. ಕೇವಲ ಅದೊಂದು ಆಕೆ ಕೊಟ್ಟಿರುವಂತಹ ದೂರಿನಲ್ಲಿರುವಂತಹ ಅಂಶಗಳು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.